ಶಿವನು ರೋಷದಿಂದ ದಕ್ಷನ ಯಜ್ಞಶಾಲೆಯ ಕಡೆಗೆ ಕೈ ತೋರಿಸಿ ಆಜ್ಞಾಪಿಸಿದನು. ಹೋಗು ವೀರಭದ್ರ, ಯಾವ ಯಜ್ಞದಲ್ಲಿ ನನ್ನ ಸತಿಗೆ ಗೌರವ ಸಿಗಲಿಲ್ಲವೋ ಅಂತಹ ಅಧರ್ಮದ ಯಜ್ಞವನ್ನು ಧ್ವಂಸ ಮಾಡು. ಆ ಅಹಂಕಾರಿ ದಕ್ಷನ ಶಿರವನ್ನು ಕತ್ತರಿಸಿ ಬಾ. ಶಿವನ ಆಜ್ಞೆ ಸಿಗುತ್ತಿದ್ದಂತೆ ವೀರಭದ್ರನು ಲಕ್ಷಾಂತರ ಶಿವಗಣಗಳೊಂದಿಗೆ ವಾಯುವೇಗದಲ್ಲಿ ದಕ್ಷನ ಸಂಹಾರಕ್ಕೆ ಧಾವಿಸಿದನು. ಶಿವನ ಆಜ್ಞೆ ಸಿಗುತ್ತಿದ್ದಂತೆ ವೀರಭದ್ರಸ್ವಾಮಿ ಕಾಲಭೈರವನಂತೆ ಗರ್ಜಿಸುತ್ತಾ ಯಜ್ಞಶಾಲೆಯತ್ತ ಧಾವಿಸಿದನು. ಅವರ ಜತೆಯಲ್ಲಿ ಭದ್ರಕಾಳಿ ಮತ್ತು ಲಕ್ಷಾಂತರ ಶಿವಗಣಗಳ ಸೈನ್ಯವೇ ಇತ್ತು. ಯಜ್ಞಶಾಲೆಯನ್ನು ತಲುಪಿದ ವೀರಭದ್ರನನ್ನು ಕಂಡು ಅಲ್ಲಿ ನೆರೆದಿದ್ದ ದಕ್ಷನ ಸೈನ್ಯ ಮತ್ತು ದೇವತೆಗಳು ಭಯದಿಂದ ನಡುಗಿದರು. ವೀರಭದ್ರಸ್ವಾಮಿ ತನ್ನ ಸಹಸ್ರ ಬಾಹುಗಳಲ್ಲಿ ಹಿಡಿದಿದ್ದ ಆಯುಧಗಳನ್ನು ಝಳಪಿಸುತ್ತಾ ಯಜ್ಞಶಾಲೊಳಗೆ ನುಗ್ಗಿದನು. ಯಾವ ಯಜ್ಞಕುಂಡದಲ್ಲಿ ಸತಿದೇವಿ ಪ್ರಾಣತ್ಯಾಗ ಮಾಡಿದ್ದಳೋ ಆ ಯಜ್ಞಕುಂಡವನ್ನೇ ವೀರಭದ್ರನು ಧ್ವಂಸ ಮಾಡಿದನು. ಅಧರ್ಮಕ್ಕೆ ಸಾಥ್ ನೀಡುತ್ತಿದ್ದ ಪ್ರತಿಯೊಬ್ಬರಿಗೂ ತಕ್ಕ ಶಿಕ್ಷೆ ನೀಡಿದನು. ದೇವತೆಗಳು ದಿಕ್ಕಾಪಾಲಾಗಿ ಓಡಿದರು. ಇಡೀ ಯಜ್ಞಶಾಲೆ ಒಂದು ಕ್ಷಣದಲ್ಲಿ ಸ್ಮಶಾನವಾಗಿ ಬದಲಾಯಿತು. ಕೊನೆಗೆ ಅಹಂಕಾರದ ಶಿಖರದಂತೆ ಕುಳಿತಿದ್ದ ದಕ್ಷ ಬ್ರಹ್ಮನನ್ನು ವೀರಭದ್ರನು ಹಿಡಿದು ಎಳೆದನು. ದಕ್ಷನಿಗೆ ತನ್ನ ತಪ್ಪಿನ ಅರಿವಾಗುವ ಮೊದಲೇ ವೀರಭದ್ರ ಸ್ವಾಮಿ ತನ್ನ ತೀಕ್ಷ್ಣವಾದ ಖಡ್ಗದಿಂದ ಆ ಅಹಂಕಾರಿ ದಕ್ಷನ ಶಿರವನ್ನು ಕತ್ತರಿಸಿ ಹಾಕಿದನು. ಸತಿಯ ಸಾವಿಗೆ ಕಾರಣವಾದ ಆ ಅಹಂಕಾರದ ತಲೆ ಯಜ್ಞಕುಂಡದೊಳಗೆ ಬಿದ್ದಿತು. ಇಷ್ಟೆಲ್ಲ ಆದಮೇಲೆ ಬ್ರಹ್ಮ ಮತ್ತು ವಿಷ್ಣುವಿನ ಪ್ರಾರ್ಥನೆಯಂತೆ ಶಿವನು ಶಾಂತನಾದನು. ದಕ್ಷನಿಗೆ ಮರುಜೀವ ನೀಡಲು ನಿರ್ಧರಿಸಲಾಯಿತು. ಆದರೆ ಅಹಂಕಾರದ ಸಂಕೇತವಾಗಿ ಅವನ ಮಾನವ ಶಿರದ ಬದಲಿಗೆ ಮೇಕೆಯ ತಲೆಯನ್ನು ಜೋಡಿಸಲಾಯಿತು. ಮರುಜೀವ ಪಡೆದ ದಕ್ಷನು ತನ್ನ ತಪ್ಪನ್ನು ಅರಿತು ವೀರಭದ್ರನ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಿದನು. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಉಗಮದ ರೋಚಕ ಚರಿತ್ರೆ. ಯಾರು ಅಧರ್ಮದ ಹಾದಿ ಹಿಡಿಯುತ್ತಾರೋ ಅವರಿಗೆ ಇವನು ಸಾಕ್ಷಾತ್ ಕಾಲಭೈರವ. ಯಾರು ನಿಷ್ಕಲ್ಮಶ ಭಕ್ತಿಯಿಂದ ನಂಬುತ್ತಾರೋ ಅವರಿಗೆ ಇವನು ಕರುಣಾಮಯಿ ತಂದೆ. ಸಾವಿರಾರು ಕೈಗಳಲ್ಲಿ ಆಯುಧ ಹಿಡಿದು ಸತಿಯ ಸಾವಿಗೆ ನ್ಯಾಯ ಒದಗಿಸಿ ಅಹಂಕಾರಿ ದಕ್ಷನ ಗರ್ವಭಂಗ ಮಾಡಿದ ಆ ಮಹಾಶಕ್ತಿಯೇ ಈ ವೀರಭದ್ರ. ಕೂದಲಿನ ಎಳೆಯಿಂದ ಹುಟ್ಟಿದರೂ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿದ ಶಕ್ತಿ ಇವನದು. ಕೆಂಡದಂತಹ ಕಣ್ಣುಗಳು, ಮೈತುಂಬಾ ವಿಭೂತಿ, ಕೈಯಲ್ಲಿ ಖಡ್ಗ ಹಿಡಿದು ಭಕ್ತರ ಕಷ್ಟಗಳನ್ನು ಸಂಹರಿಸಲು ಸದಾ ಸಿದ್ಧನಿರುವ ಈ ವೀರಭದ್ರನೇ ನಮ್ಮ ರಕ್ಷಕ. ಅಹಂಕಾರ ಎಂದಿಗೂ ಶಾಶ್ವತವಲ್ಲ. ಭಕ್ತಿ ಮತ್ತು ಸತ್ಯಕ್ಕೆ ಮಾತ್ರ ಜಯ ಎಂಬುದು ಈ ಚರಿತ್ರೆಯ ಸಾರ. ಈ ಕಿರುಚಿತ್ರ ನಿಮಗೆ ಇಷ್ಟವಾಗಿದ್ದರೆ ವೀರಭದ್ರ ಸ್ವಾಮಿಯ ಈ ಮಹಿಮೆಯನ್ನು ಎಲ್ಲರಿಗೂ ತಲುಪಿಸಿ.